ಪಕ್ಷಪಾತದಿಂದ 2 ಸಾರಿ ಶಾಸಕರಾಗಿ ಅತ್ಯಂತ ಉನ್ನತ ಸ್ಥಾನದ ಅನ್ನು ಅಲಂಕರಿಸಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಹೋದರಿಯಾದಂಥವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಆಗಲಿ ಈಗಾಗಲೇ ಅವರ ಪತ್ನಿಯವರು ಲಕ್ಷ್ಮೀನಾರಾಯಣರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಹಾದಿಯಲ್ಲಿ ನಂಜೇಗೌಡರ ಆದೇಶದಂತೆ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ಪಾತ್ರರಾಗಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ನನಗೆ ಅವಕಾಶ ಜೊತೆಗೆ ವಿಶೇಷವಾಗಿ ಏನು ಕಾಂಗ್ರೆಸ್ ಶಾಸಕ ನಾಗರಾಜ್ ಸಾಹೇಬರ ಕಾಲದಲ್ಲಿ ಮಾಲೂರು ಟೌನ್ ಅಲ್ಲಿ ನಾವು ಫ್ರೀ ಸೈಟ್ ಅನ್ನ ಕೊಡ್ತೀವಿ ಅಂತ ಜಾಗವನ್ನ ಗುರುಸುವಂತ ಕೆಲಸ ಮಾಡಿದ್ರು. ಅದೇ ಬಂದಂತ ಶಾಸಕರುಗಳು ಬಿಜೆಪಿ ಶಾಸಕರುಗಳು ಆ ಅವಕಾಶ ತಗೊಳ್ಳಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಶಾಸಕರು ಬಂದಾದ್ಮೇಲೆ ನೀವೆಲ್ಲ ನನ್ನ ಗೆಲ್ಸಿದಾದ್ಮೇಲೆ ಸುಮಾರು 37 ಎಕರೆ ಜಾಗವನ್ನ ಗುರುತಿಸಿ ಇವತ್ತು ಫ್ರೀ ಸೈಟ್ ಅನ್ನು ಕೊಡೋದಕ್ಕೆ ಇವತ್ತು ಎಲ್ಲಾ ಕಡೆ ಕೂಡ ಮಾರ್ಕಿಂಗ್ ಆಗಿದೆ. ಈಗ ಹಕ್ಕಪತ್ರ ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಬಂದು ಕಾರ್ಯಕ್ರಮದಲ್ಲಿ ಇವೆಲ್ಲ ಗುದ್ದಲಿ ಪೂಜೆ ಜೊತೆಗೆ ಹಕ್ಕುಪತ್ರ ಜೊತೆಗೆ ಮನೆ ಮಂಜೂರಾತಿ ಆದೇಶವನ್ನು ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಸ್ತಾಪನೆ ಮಾಡಿದ್ದೀನಿ. ಅದಕ್ಕೂ ಕೂಡ ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಫ್ರೀ ಸೈಟ್ ಮತ್ತೆ ಮನೆಯನ್ನು ಕೊಡುವಂತದ್ದು ಮುಖ್ಯಮಂತ್ರಿ ಮುಖೇನ ಆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ ಅವಕಾಶವನ್ನು ಸರ್ಕಾರದ ತಗೊಳ್ಳೋ ಜೊತೆಗೆ ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿದ್ರೆ ಯಾವುದೇ ಪಕ್ಷ ಯಾವುದೇ ನಾಯಕ ಏನು ಮಾಡಕ್ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಏನಾವತ್ತು ನನ್ನ ಕಾಂಗ್ರೆಸ್ನ ಶಾಸಕ ಮಾಡೋದಕ್ಕೆ ನನ್ನ ಜೊತೆಲಿ ಹೋರಾಟ ಮಾಡಿದ್ರಿ ಅವರೆಲ್ಲ ಇವತ್ತು ಕೂಡ ಪಕ್ಷವನ್ನ ಕಟ್ಟಿ ಸುಮಾರು ಜನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷವನ್ನ ಬಲಿಷ್ಠ ಕಟ್ಟೋದಕ್ಕೆ ನಾನು ಒಬ್ಬಲ್ಲ ನಂಜೇಗೌಡಲ್ಲಿ ಕಟ್ತಾ ಇರೋದು. ಅವತ್ತು ಪಕ್ಷವನ್ನ ಕಟ್ಟೋದಕ್ಕೆ ಯಾರ ನನ್ನ ಜೊತೆ ನಿಂತಿದ್ರು ಅವರೆಲ್ಲ ಗಟ್ಟಿಯಾಗಿರೋದ್ರಿಂದ ಒಗ್ಗಟ್ಟಾಗಿರೋದ್ರಿಂದ ಪಕ್ಷಕ್ಕೆ ಸುಮಾರು ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರಲಿ, ಪುರಸಭೆ ಎಲೆಕ್ಷನ್ ಬರಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರಲಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರಲಿ, ಇಲ್ಲ MLA ಎಲೆಕ್ಷನ್ ಮತ್ತೆ ಬರಲಿ, ಯಾವತ್ತೂ ಕೂಡ ನಮ್ಮ ಒಗ್ಗಟ್ಟು ನಿಂಗೆ ಮುಂದುವರಿಸಿಕೊಂಡು ನಾವು ಹೋಗ್ತೀವಿ. ಮತ್ತೆ ವಿರೋಧ ಪಕ್ಷದವರಿಗೆ ಮಾಲೂರು ತಾಲೂಕಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ತಿರುಕಲು ಕನಸು ಕಾಣೋದು ಬೇಡ. ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷವನ್ನ ಕಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನತೆ ಇಟ್ಟಂತ ನಂಬಿಕೆ ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಆಡಳಿತದ ಮೇಲೆ ಇಟ್ಟು ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ವಿಶೇಷವಾಗಿ ಇವತ್ತು ಪುರಸಭೆ ಅಧ್ಯಕ್ಷರಾಗಿ ಏನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ವಿಜಯಲಕ್ಷ್ಮಿ ಅಕ್ಕನವರು, ಅವರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ನಮ್ಮ ಆಡಳಿತವನ್ನ ಒಳ್ಳೆ ಬದಲಾವಣೆ ಮಾಡಿ ಈ ಪುರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಪುರಸಭೆ ಆಡಳಿತ ಇವತ್ತು ಒಳ್ಳೆ ಡೆವಲಪ್ಮೆಂಟ್ಸ್ ಅನ್ನೋದು ಮೆಸೇಜ್ ಅನ್ನ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮದು ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತವನ್ನು ಕೂಡ ನಾವು ಇಟ್ಕೊಂಡೇ ಹೋಗಬೇಕಾಗ್ತದೆ. ಸಾಮಾಜಿಕ ನ್ಯಾಯ ಇರ್ತದೆ. ಎಲ್ಲಿರ್ತದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಸಾಮಾಜಿಕ ನ್ಯಾಯದಲ್ಲೇ ಇವತ್ತು ಇಷ್ಟೆಲ್ಲ ಅಧಿಕಾರಿಗಳನ್ನ ಪುರಸಭೆ ಒಂದೇ ಅಲ್ಲ, ಮಾಲೂರು ತಾಲೂಕಾದ ಗ್ರಾಮ ಪಂಚಾಯತ್ ಆಗಿರ್ಬೋದು, ಯಾವುದೇ ಸ್ಥಳೀಯ ಸಂಸ್ಥೆಗಳೆಲ್ಲ ಆಗಿರ್ಬೋದು, ನಾಮಿನೇಷನ್ಗಳೆಲ್ಲ ಆಗಿರ್ಬೋದು, ಸಾಮಾಜಿಕ ನ್ಯಾಯದಲ್ಲಿ ಅವಕಾಶಗಳು ಕೊಡೋದು, ನನ್ನ ಪಕ್ಕದಲ್ಲಿರೋರು ಕೊಡೋದಾಗ್ಲಿ, ಇಲ್ಲಾಂದ್ರೆ ನನ್ನ ಸಂಬಂಧಿಕರಿಗೆ ಕೊಡೋದಾಗ್ಲಿ, ಇಲ್ಲ ಶೋ ಲೀಡರ್ಗಳು ಕೊಡೋದಾಗ್ಲಿ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಬೇಸ್ ಯಾವ ಬೂತ್ ಅನ್ನ ನೋಡ್ಕೊತ ಲೀಡರ್, ಆ ಲೀಡರ್ ವೆಯ್ಟ್ ಏನಿದೆ ಅದರ ಪ್ರಕಾರ ಇವತ್ತು ಎಲ್ಲದರಲ್ಲೂ ಕೂಡ ಅವಕಾಶ ಮಾಡಿಕೊಡುವಂಥದ್ದು ಸಾಮಾಜಿಕ ನ್ಯಾಯ ಇರುತ್ತದು ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ಮೂಲತಃ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ ಸಿದ್ಧಾಂತವನ್ನು ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಸಿದ್ಧಾಂತವನ್ನು ಹತ್ತಿದ್ದೇನೆ. ಅದರಿಂದ ನನಗೆ ಸಿಕ್ಕಂತ ಅವಕಾಶದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಮಾಲೂರು ತಾಲೂಕಲ್ಲಿ ಜಾತ್ಯತೀತವಾಗಿ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮುಂದುವರಿಸಿಕೊಳ್ಳುವಂತ ಕೆಲಸ ನಾನು ನಮ್ಮ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ವಿಶೇಷವಾಗಿ ಇವತ್ತು ಜೊತೆಗೆ